ಹೊಸ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಕಿರಿಕಾಗಿದೆ. ಬೆಂಗಳೂರಿನಲ್ಲೂ ಕೂಡ ಅದೇ ರೀತಿಯ ಒಂದು ಕಿರಿಕಾಗಿದ್ದು ದೂರು ಕೂಡ ದಾಖಲಾಗಿದೆ. ಹೊಸ ವರ್ಷದ ಪಾರ್ಟಿಯಲ್ಲಿ ಕಿಕ್ಕು ಕಿರಿಕು. ಬೆಳ್ಳಂದೂರಿನ ಪಬ್ನಲ್ಲಿ ಯುವತಿ ಜೊತೆಗೆ ಅಸಭ್ಯ ವರ್ತನೆ. ಬಾಯ್ ಫ್ರೆಂಡ್ ಜೊತೆಗೆ ಪಬ್ಬಿಗೆ ಹೋಗಿರ್ತಾರೆ ಒಡಿಶಾ ಮೂಲದ ಯುವತಿಗೆ ಮದ್ಯವನ್ನ ಸೇವಿಸುವಂತೆ ಕಿಡಿಗೇಡಿಯೋರ್ವ ಕಿರಿಕ್ ತೆಗೆದಿದ್ದಾನೆ. ಮದ್ಯ ಬೇಡ ಅಂಥೇಳಿ ಯುವತಿ ಹೇಳ್ತಾರೆ, ಆದರೂ ಕೂಡ ಬಲವಂತ ಮಾಡ್ತಾರೆ. ಯುವತಿಯ ಜೊತೆಗೆ ಇದೇ ವಿಚಾರಕ್ಕೆ ವಾಗ್ವಾದ ಕಿಳಿತಾನೆ ಕಿಡಿಗೇಡಿ ಯುವಕ. ತಕ್ಷಣ ಪಬ್ನ ಸಿಬ್ಬಂದಿ ಬರ್ತಾ ಇದ್ದಂತೆ ಯುವಕ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ. ಅಸಭ್ಯ ವರ್ತನೆ, ಲೈಂಗಿಕ ಕಿರುಕುಳದ ಆರೋಪದ ಅಡಿಯಲ್ಲಿ ದೂರನ್ನು ದಾಖಲಿಸಿದ್ದಾರೆ ಯುವತಿ. ಕಿಡಿಗೇಡಿ ಯುವಕನ ಬೆನ್ನು ಬಿದ್ದಿದ್ದಾರೆ ಬೆಳ್ಳಂದೂರು ಪೊಲೀಸರು. ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಬೆಳ್ಳಂದೂರಿನ ಪಬ್ ಒಂದರಲ್ಲಿ ನಡೆದಂತಹ ಘಟನೆ ಇದು. ಒಡಿಶಾ ಮೂಲದ ಯುವತಿ ತನ್ನ ಬಾಯ್ ಫ್ರೆಂಡ್ ಜೊತೆಗೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂಥೇಳಿ ಪಬ್ಗೆ ಬಂದಿರ್ತಾರೆ. ಅದೇ ಪಬ್ನಲ್ಲಿದ್ದಂತಹ ಯುವಕನೊಬ್ಬ ಆ ಯುವತಿಯ ಜೊತೆಗೆ ಅನುಚಿತ ವರ್ತನೆಯನ್ನು ಮಾಡಿದ್ದಾನೆ ಅಂಥೇಳಿ ಯುವತಿ ಆರೋಪಿಸ್ತಾ ಇದ್ದಾರೆ. ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಮದ್ಯವನ್ನು ಕುಡಿಲಿಕ್ಕೆ ಆತ ಸೂಚನೆಯನ್ನು ಕೊಡ್ತಾನೆ, ಬಲವಂತ ಮಾಡ್ತಾನೆ. ಅದನ್ನು ಈ ಯುವತಿ ನಿರಾಕರಿಸ್ತಾಳೆ. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ವಾಗ್ವಾದ ಆಗಿರುವಂಥದ್ದು, ಗಲಾಟೆ ಆಗುತ್ತೆ. ಆ ಸಂದರ್ಭದಲ್ಲಿ ಪಬ್ನ ಸಿಬ್ಬಂದಿಯ ಎಂಟ್ರಿ ಆಗುತ್ತೆ. ಯಾವಾಗ ಪರಿಸ್ಥಿತಿ ದೊಡ್ಡದಾಗುತ್ತೆ ಅನ್ನೋದು ಗೊತ್ತಾಯಿತು, ಆ ಕ್ಷಣಕ್ಕೆ ಆ ಯುವಕ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ. ಇದೇ ವಿಚಾರವನ್ನು ಇಟ್ಕೊಂಡು ಈಗ ಯುವತಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರಿರುವಂಥದ್ದು, ಪೊಲೀಸ್ ಕಂಪ್ಲೇಂಟನ್ನು ಕೂಡ ಕೊಡಲಿಕ್ಕೆ ಮುಂದಾಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ. ಅಸಭ್ಯ ವರ್ತನೆ, ಲೈಂಗಿಕ ಕಿರುಕುಳದ ಆರೋಪದ ಅಡಿಯಲ್ಲಿ ದೂರನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಆ ಕಿಡಿಗೇಡಿ ಯಾರು, ಎಲ್ಲಿಂದ ಬಂದಿದ್ದ, ಎಲ್ಲದರ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ. ಪಬ್ನ CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು. ತಡರಾತ್ರಿ ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಪಾರ್ಟಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬೆಳ್ಳಂದೂರಿನ ಪಬ್ ಒಂದರಲ್ಲಿ ಆಗಿರುವಂತಹ ಘಟನೆ ಇದು.